ನಮಸ್ಕಾರ. ಬನ್ನಿ, ಇವತ್ತು ಒಂದು ಅದ್ಭುತ ಕಥೆ ಕೇಳೋಣ. ಇದು ಒಂದು ಬೃಹತ್ ಸರ್ಪದ ವಂಚನೆಯ ಕಥೆ, ಅದನ್ನೆದುರಿಸಿದ ಅಚಲ ನಂಬಿಕೆಯ ಕಥೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೈವಿಕ ಶಕ್ತಿಯ ಕಥೆ. ಹಾಗಿದ್ರೆ ಬನ್ನಿ, ಕೃಷ್ಣ ಮತ್ತು ಸರ್ಪ ದೈತ್ಯ ಅಘಾಸುರನ ಕಥೆಯನ್ನ ಶುರು ಮಾಡೋಣ. ಈ ಪ್ರಾಚೀನ ಕೆತ್ತನೆಯನ್ನ ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಒಂದು ಕಡೆ ದೈವಿಕ ಶಕ್ತಿ, ಇನ್ನೊಂದು ಕಡೆ ಅಸುರೀ ಶಕ್ತಿ. ಇದು ಕೇವಲ ಒಂದು ಚಿತ್ರ ಅಲ್ಲ, ನಾವಿವತ್ತು ತಿಳಿಯಲಿರೋ ಒಂದು ಮಹಾ ಸಂಘರ್ಷದ ಮುನ್ನುಡಿ. ಹಾಗಿದ್ರೆ ಈ ಕಥೆ ಶುರುವಾಗೋದು ಎಲ್ಲಿಂದ? ಇದ್ರ ಹಿಂದಿರೋ ಖಳನಾಯಕ ಯಾರು? ಅವನ ಉದ್ದೇಶವಾದ್ರೂ ಏನಿತ್ತು? ತಿಳಿಯೋಣ ಬನ್ನಿ. ಇವನ ಹೆಸರು ಅಘಾಸುರ. ಯಾರಿವನು ಅಂದ್ರೆ ದುಷ್ಟ ರಾಜ ಕಂಸನ ಪ್ರಬಲ ಸೇನಾಪತಿಗಳಲ್ಲಿ ಒಬ್ಬ. ಅಷ್ಟೇ ಅಲ್ಲ, ಕೃಷ್ಣನಿಂದ ಹತರಾದ ಪೂತನಿ ಮತ್ತು ಬಕಾಸುರ ಇದ್ರಲ್ಲ, ಅವರ ಅಣ್ಣ ಇವನು. ಇದು ಅವನಿಗೆ ಬರೀ ರಾಜನ ಆಜ್ಞೆ ಆಗಿರಲಿಲ್ಲ, ಬದಲಿಗೆ ತನ್ನ ತಮ್ಮ ತಂಗಿಯ ಸಾವಿಗೆ ಸೇಡು ತೀರಿಸಿಕೊಳ್ಳೋ ವೈಯಕ್ತಿಕ ಹೋರಾಟವಾಗಿತ್ತು. ಅಘಾಸುರನ ಹತ್ರ ಒಂದು ಸ್ಪೆಷಲ್ ಪವರ್ ಇತ್ತು. ಅದಕ್ಕೆ ಮಹಿಮಾ ಸಿದ್ಧಿ ಅಂತ ಹೇಳ್ತಾರೆ. ಅಂದ್ರೆ ತನ್ನ ದೇಹವನ್ನ ಬೇಕಾದಷ್ಟು ದೊಡ್ಡದಾಗಿ ಸಣ್ಣದಾಗಿ ಮಾಡ್ಕೊಳ್ಳುವ ಶಕ್ತಿ. ಇಂಥ ಒಂದು ಭಯಾನಕ ಶಕ್ತಿಯನ್ನೇ ಇಟ್ಕೊಂಡು ಅವನೊಂದು ಸ್ಕೆಚ್ ಆಗ್ತಾನೆ. ಹಾಗಿದ್ರೆ ಆ ಮಹಾಸರ್ಪ ಹೆಣೆದ ವಂಚನೆ ಹೇಗಿತ್ತು? ಆ ಬಲೆ ಎಷ್ಟು ಭಯಂಕರವಾಗಿತ್ತು? ಬನ್ನಿ ನೋಡೋಣ. ಈ ಕೆತ್ತನೆಯನ್ನ ನೋಡಿ, ಮುಗ್ಧ ಗೋಪಾಲಕರು ಜೊತೆಗೆ ಕೃಷ್ಣ. ಮುಂದೆ ಬರ್ತಾ ಇರೋ ಅದೆಷ್ಟು ದೊಡ್ಡ ಅಪಾಯದ ಬಗ್ಗೆ ಅವರಿಗೆ ಒಂದು ಸಣ್ಣ ಅರಿವು ಕೂಡ ಇಲ್ಲ. ಅವರ ಆಟದ ಲೋಕದಲ್ಲಿ ಅವರು ಮುಳುಗಿದ್ದಾರೆ. 8 ಮೈಲಿ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. 8 ಮೈಲಿ ಉದ್ದ. ಅಘಾಸುರ ಸರ್ಪದ ರೂಪ ತಾಳಿದಾಗ ಅವನ ದೇಹದ ಉದ್ದ ಅಷ್ಟಿತ್ತು. ಇದನ್ನೊಂದು ದೈತ್ಯ ಅಂತ ಹೇಳೋಕ್ಕಿಂತ ಇಡೀ ಪ್ರದೇಶವನ್ನೇ ಆವರಿಸ್ಕೊಂಡ ಒಂದು ಜೀವಂತ ಪರ್ವತ ಅನ್ಬೋದು. ಅವನ ವೇಷ ಹೇಗಿತ್ತು ಗೊತ್ತಾ? ಪರ್ಫೆಕ್ಟ್ ಡಿಸ್ಗೈಸ್. ತೆರೆದ ಬಾಯಿ ನೋಡಕ್ಕೆ ಒಂದು ದೊಡ್ಡ ಪರ್ವತದ ಗುಹೆ ತರಾನೇ ಕಾಣ್ತಾ ಇತ್ತು. ಅವನ ಹಲ್ಲುಗಳು ಪರ್ವತದ ಶಿಖರಗಳ ಹಾಗೆ, ನಾಲಿಗೆ ಕೆಂಪು ದಾರಿಯ ಹಾಗೆ. ಯಾರು ನೋಡಿದ್ರೂ ಮೋಸ ಹೋಗ್ಲೇಬೇಕು. ಇದನ್ನ ನೋಡಿದ ಗೋಪಾಲಕರು ತಮ್ಮಲ್ಲೇ ಮಾತಾಡ್ಕೊಳ್ತಾರೆ, ನೋಡಿ, ನಮ್ಮನ್ನೆಲ್ಲ ನುಂಗೋಕೆ ಬಾಯಿ ತೆರೆದಿರೋ ದೊಡ್ಡ ಹಾವು ತರ ಇದೆಯಲ್ಲ ಅಂತ. ಅವರ ಮನಸ್ಸಲ್ಲಿ ಒಂದು ಸಣ್ಣ ಅನುಮಾನ ಇದ್ದೇ ಇತ್ತು. ಆದ್ರೆ ಆಟದ ಹುಮ್ಮಸ್ಸು, ಕುತೂಹಲ ಎಲ್ಲವೂ ಆ ಭಯವನ್ನ ಮರೆಸಿಬಿಡ್ತು. ಕೊನೆಗೂ ಅದೇ ಆಯ್ತು. ಅದೊಂದು ಗುಹೆ ಅಂತಾನೆ ಅನ್ಕೊಂಡು ಆಟದ ಖುಷಿಯಲ್ಲಿ ಹುಡುಗರು ತಮ್ಮ ಕರಗಳ ಜೊತೆ ಅದರೊಳಗೆ ನಡ್ಕೊಂಡು ಹೋಗೇ ಬಿಟ್ರು. ಅಷ್ಟೇ, ಕಥೆಯಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಳ್ಳುತ್ತೆ. ಸ್ನೇಹಿತರೆಲ್ಲ ಈಗ ಅಪಾಯದಲ್ಲಿ. ಈ ಪರಿಸ್ಥಿತಿಯನ್ನ ಕೃಷ್ಣ ಹೇಗೆ ನಿಭಾಯಿಸಿದ? ತನ್ನ ದೈವೀ ಶಕ್ತಿಯಿಂದ ಅವರನ್ನ ಹೇಗೆ ಪಾರು ಮಾಡಿದ? ಈಗ ನೋಡೋಣ. ಕೃಷ್ಣನಿಗೆ ಎಲ್ಲ ಗೊತ್ತಿತ್ತು. ಇದು ಗುಹೆಯಲ್ಲ, ಇದು ತನ್ನ ಸ್ನೇಹಿತರನ್ನ ನುಂಗೋಕೆ ಕಾಯ್ತಾ ಇರೋ ರಾಕ್ಷಸ ಅಂತ. ಆದ್ರೂ ಅವನು ಹೆದರ್ಲಿಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಸ್ನೇಹಿತರನ್ನ ರಕ್ಷಿಸೋದು ಒಂದೇ ಗುರಿ ಅಂತ ನಿರ್ಧರಿಸಿ ಧೈರ್ಯವಾಗಿ ಆ ರಾಕ್ಷಸನ ಬಾಯೊಳಗೆ ಕಾಲಿಟ್ಟ. ಹಾಗಿದ್ರೆ ಕೃಷ್ಣ ಮಾಡಿದ್ದೇನು? ಮೊದಲಿಗೆ ಆ ರಾಕ್ಷಸನ ಗಂಟಲೊಳಗ್ ಹೋದ. ಎರಡನೇ ಹಂತದಲ್ಲಿ ತನ್ನ ದೈವೀಕ ದೇಹವನ್ನ ದೊಡ್ಡದಾಗಿ, ಇನ್ನೂ ದೊಡ್ಡದಾಗಿ ಹಿಗ್ಗಿಸೋಕೆ ಶುರು ಮಾಡ್ದ. ಆಗ ಏನಾಯ್ತು? ಆ ರಾಕ್ಷಸನಿಗೆ ಉಸಿರುಗಟ್ಟೋಕೆ ಶುರುವಾಯ್ತು. ಕೊನೆಗೆ ಅವನ ಪ್ರಾಣ ತಲೆಬುರುಡೆಯನ್ನೇ ಸೀಳ್ಕೊಂಡು ಹೊರಗೆ ಬಂತು. ರಾಕ್ಷಸನ ಕಥೆ ಮುಗಿತು. ಆದ್ರೆ ಸ್ನೇಹಿತರು, ಅವರೆಲ್ಲ ಪ್ರಜ್ಞೆ ತಪ್ಪಿಬಿದ್ದಿದ್ರು. ಆಗ ಕೃಷ್ಣ ತನ್ನ ಒಂದು ದಿವ್ಯದೃಷ್ಟಿ ಹರಿಸಿದ ಅಷ್ಟೇ, ಎಲ್ಲರೂ ಎದ್ದು ನಿಂತ್ರು. ಕರುಗಳಿಗೂ ಜೀವ ಬಂತು. ಇದು ಬರೀ ಶಕ್ತಿ ಪ್ರದರ್ಶನ ಆಗಿರ್ಲಿಲ್ಲ, ಬದಲಿಗೆ ಅವನ ಅಪಾರವಾದ ಪ್ರೀತಿ, ಕಾಳಜಿಯ ಸಂಕೇತವಾಗಿತ್ತು. ಆದ್ರೆ ಈ ಕಥೆಯ ಅತ್ಯಂತ ಅಚ್ಚರಿಯ ವಿಷಯ ಈಗ ಬರೋದು. ಅಘಾಸುರನ ಆತ್ಮ ಏನಾಯ್ತು? ಅದೊಂದು ಪ್ರಕಾಶಮಾನವಾದ ಬೆಳಕಿನ ರೂಪದಲ್ಲಿ ಹೊರಗೆ ಬಂದು ನೇರವಾಗಿ ಕೃಷ್ಣನ ದೇಹದಲ್ಲಿ ಲೀನವಾಯ್ತು. ಅಂದ್ರೆ ಅದೆಂಥ ಪಾಪಿಯಾಗಿದ್ರೂ ಭಗವಂತನ ಸ್ಪರ್ಶದಿಂದ ಅವನಿಗೆ ಮೋಕ್ಷ ಸಿಕ್ತು. ಇದು ನಿಜವಾಗ್ಲೂ ಅದ್ಭುತ ಅಲ್ವಾ? ದ್ವೇಷಿಸುವವರಿಗೂ ಭಗವಂತ ಮುಕ್ತಿ ಕೊಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಸರಿ, ಈ ಕಥೆತೋ ಕೇಳಿದ್ವಿ. ಆದ್ರೆ ಇದರ ಹಿಂದಿರೋ ಆಳವಾದ ಅರ್ಥ ಏನು? ಇದರ ಸಾಂಕೇತಿಕತೆ ಏನು? ಅದನ್ನ ಸ್ವಲ್ಪ ನೋಡೋಣ. ಅಘಾಸುರನ ಹೆಸರಲ್ಲೇ ಅದರ ಅರ್ಥ ಅಡಗಿದೆ. ಸಂಸ್ಕೃತದಲ್ಲಿ ಅಘ ಅಂದ್ರೆ ಪಾಪ, ಕೆಡುಕು. ಅಘಾಸುರ ಅಂದ್ರೆ ಕೇವಲ ಒಬ್ಬ ರಾಕ್ಷಸ ಅಲ್ಲ, ಅವನು ಪಾಪದ, ಕ್ರೂರ್ಯದ ಒಂದು ಮೂರ್ತರೂಪ. ನೋಡಿ, ಈ ಕಥೆಯ ಒಂದು ಕಡೆ ಅಘಾಸುರ ಇದ್ರೆ ಇನ್ನೊಂದು ಕಡೆ ಕೃಷ್ಣ ಇದ್ದಾನೆ. ಅಘಾಸುರ ಕ್ರೌರ್ಯ, ವಂಚನೆ, ಪಾಪದ ಸಂಕೇತ. ಕೃಷ್ಣ ಪ್ರೀತಿ, ಕರುಣೆ, ಸತ್ಯ ಮತ್ತು ಮೋಕ್ಷದ ಸಂಕೇತ. ಇದು ಇಬ್ಬರ ನಡುವಿನ ಯುದ್ಧಕ್ಕಿಂತ ಹೆಚ್ಚಾಗಿ ಈ ಎರಡೂ ಮೌಲ್ಯಗಳ ನಡುವಿನ ದೊಡ್ಡ ಸಂಘರ್ಷ.
ಹಾಗಿದ್ರೆ ಕೊನೆಯದಾಗಿ ಈ ಇಡೀ ಕಥೆಯಿಂದ ನಮಗೆ ಸಿಗುವ ಪಾಠಗಳೇನು? ನಾವು ಕಲಿಯಬೇಕಾದ್ದು ಏನು? ಈ ಕಥೆಯಿಂದ ನಮ್ಗೆ ಮುಖ್ಯವಾಗಿ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಮೊದಲನೇದು ನಂಬಿಕೆಯೇ ಶಕ್ತಿ. ಗೋಪಾಲಕರಿಗೆ ಕೃಷ್ಣ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಅಚಲ ನಂಬಿಕೆಯಿತ್ತು. ಎರಡನೇದು ದೈವಿಕ ರಕ್ಷಣೆ. ಎಂಥ ದೊಡ್ಡ ಅಪಾಯದಲ್ಲೂ ಭಗವಂತನ ಕೃಪೆ ಇದ್ರೆ ಪಾರಾಗ್ಬೋದು ಅನ್ನೋದು. ಇನ್ನು ಮೂರನೇದು ಅತ್ಯಂತ ಮುಖ್ಯವಾದದ್ದು ಕರುಣೆಯ ಶಕ್ತಿ. ನೋಡಿ, ಕೃಷ್ಣ ತನ್ನ ಪರಮಶತ್ರುವಾದ ಅಘಾಸುರನಿಗೂ ಮೋಕ್ಷ ಕೊಟ್ಟ. ಇದು ನಮ್ಮೊಳಗಿನ ಕೆಟ್ಟ ಗುಣಗಳನ್ನ ನಾವು ಪ್ರೀತಿ ಕರುಣೆಯಿಂದ ಗೆಲ್ಲಬಹುದು ಅನ್ನೋದನ್ನ ಸೂಚಿಸುತ್ತೆ. ಭಗವದ್ಗೀತೆಯಲ್ಲೂ ಇದನ್ನೇ ಹೇಳಿರೋದು, ಸಂಶಯಾತ್ಮನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವಿಲ್ಲ ಅಂತ. ಗೋಪಾಲಕರನ್ನು ಕಾಪಾಡಿದ್ದು ಅವರ ನಂಬಿಕೆ. ಈ ಕಥೆ ಮತ್ತೆ ಮತ್ತೆ ನಂಬಿಕೆಯ ಮಹತ್ವವನ್ನೇ ನಮ್ಗೆ ನೆನಪಿಸುತ್ತೆ. ಈ ಕಥೆ ಭಯಕ್ಕೆ ನಂಬಿಕೆಯೇ ಮದ್ದು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಅಪಾಯದ ಮಧ್ಯೆ ರಕ್ಷಣೆ, ದ್ವೇಷದ ಮಧ್ಯೆ ವಿಮೋಚನೆ. ಈ ಸಾವಿರಾರು ವರ್ಷಗಳ ಹಳೇ ಪಾಠ ಇವತ್ತಿನ ನಮ್ ಜೀವನಕ್ಕೆ, ಇವತ್ತಿನ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅನ್ಸುತ್ತೆ? ಸ್ವಲ್ಪ ಯೋಚನೆ ಮಾಡಿ.